ನಮಸ್ಕಾರ ಫ್ರೆಂಡ್ಸ್, ಶ್ರಾವಣಿ ಲೇಡೀಸ್ ಟೈಲರ್ ಸ್ವಾಗತ ಸುಸ್ವಾಗತ. ಇದು ಬ್ಲೌಸ್ ಕಟ್ಟಿಂಗು. ವಿಡಿಯೋ ನೋಡಿ ಲೈಕ್ ಕೊಡಿ, ಒಂದು ಹೊಸಬ್ರದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಿಮ್ಮಿಂದ ಒಂದು ಹೆಲ್ಪ್ ಆಗುತ್ತೆ ಅನ್ನೋದು. ಬೌಡಿ ಉದ್ದ ಬಂದು ಇದು ಮೆಜರ್ಮೆಂಟ್ ಬಂದು 10 11 10 ಫಿಟ್ಟಿಂಗದೈತಿ. 2 ಇಂಚು ಎಕ್ಸ್ಟ್ರಾ ಮಾರ್ಜಿಂಗು. ಓಕೆ, ಇದು ಬ್ಯಾಕ್ ಸೈಡು 15.5. ಕರೆಕ್ಟಾಗಿದೆ. ಇದು ಲೆಂತ್ ಎಷ್ಟಿದೆ ಅಷ್ಟೇ ತೊಗೊಂಡಿನಿ. 2 ಇಂಚು ಕೊರಳಿನಾಗಲ್ಲ, ಅಂದರೆ 5 ಇಂಚು ಸಾಕು. ಶೋಲ್ಡ್ರ್ ಇದು ಐದು ಕಾಲು ಬಗಲಿನ ಉದ್ದ. ಬಗಲಿಂದ 1 ಇಂಚು, ಬ್ಯಾಕ್ ಸೈಡು ಫ್ರಂಟ್ ಸೈಡು 1/2 ಇಂಚು. ಇಲ್ಲಿ ಸ್ವಲ್ಪ 2 ಗೆರೆ ಒಳಗೆ ತೊಗೊಂಡೇನೆ, ಗೆರೆ ದಾಟಿ ಈ ಥರ ಲೈನ್ ಹಾಕ್ಕೋಬೋದು. ಇದು ಫ್ರಂಟು ನೆಕ್ಕು 6 ಇಂಚಿಗೆ ರೆಡಿ ಬೇಕು. 1/2 ಇಂಚ್ ಅಷ್ಟೇ ಎಕ್ಸ್ಟ್ರಾ ತೊಗೋಣ. ಓಕೆ, ಇದು ನೆಕ್ಕು 10 2.5. ಬಟ್ ಇದನ್ನು ಈಗ ತೊಗೋದಿಲ್ಲ. ನೆಕ್ ಸ್ಟಿಚಿಂಗ್ ಮಾಡುವಾಗ ಅಂದರೆ ಪರ್ಪಲ್ ಇದೆ ಸಾಡಿ ಕೊಡ್ತೀನಿ ಅಂದರೆ ಪೀಸ್, ಆ ಬಟ್ಟೆ ನೋಡಿ ರೌಂಡ್ ಕಟ್ ಮಾಡ್ಕೋತಾನೆ. ಬ್ಯಾಕ್ ಸೈಡು ಡಿಸೈನ್ ಅವ್ರು ಏನು ಕೊಡ್ತಾರಲ್ಲ ಕ್ಲಾತ್ ಮೇಲೆ ಡಿಸೈನ್ ತೊಗೋತಾನೆ ಫ್ರೆಂಡ್. ಇವಾಗ ಫ್ರಂಟ್ ಅಷ್ಟೇ, ನೆಕ್ ರೌಂಡ್ ಶೇಪು. ಇದಾದರೂ ಅಷ್ಟೇ 2 ಇಂಚ್ ತೊಗೊಂಡು, ಅಂದರೆ ಭುಜ ಇಳಿದಿಲ್ಲ ಅವ್ರಿಗೆ. ಇಲ್ಲಿ ರೌಂಡ್ ಶೇಪ್ ತೊಗೊಂಡು ಗೆರೆ ದಾಟಿ ಹೊರಗೆ ಸ್ವಲ್ಪ ತೊಗೊಂಡು, ಭಾಳ ಬೇಡ ಅಂದಾರ ಹಾಗೆ ಅಷ್ಟೇ. ಇದು ಬಂದು ಕ್ರಾಸ್ ಬೆಲ್ಟು 3.5. ಓಕೆ, 3 ಇಲ್ಲಿಂದ 3 4 ಇಂಚು ಕ್ರಾಸ್ ಪಟ್ಟಿ, ಅಂದರೆ ಕ್ರಾಸ್ ಹಿಡಿತ ಅಂತ ಬರುತ್ತೆ ಇಲ್ಲಿ. ಅದನ್ನು ಇಲ್ಲಿಂದ 4 ಇಂಚಿಗೆ ತೊಗೋಬೋದು. ಇದು ಬಂದು ಇದೆಲ್ಲ ಟಕ್ಸ್. ಇದು ಮಧ್ಯಭಾಗ ತೊಗೊಂಗಿಲ್ಲ, ಸ್ವಲ್ಪ ಇಲ್ಲಿಂದ ಸ್ವಲ್ಪ ಕಡಿಮೆ ತೊಗೊಂಡು ಎರಡೂ ಇಲ್ಲಿಂದ ಇದು ಮಾಡ್ಕೋಬೋದು. ಅರ್ಧಕ್ಕಿಂತ ಇಲ್ಲಿಂದ ಅರ್ಧಕ್ಕಿಂತ ಕಡಿಮೆ ತೊಗೋಬೇಕು ಇಷ್ಟೇ. ಬಟ್ ಇದು 2 ಇಂಚ್ ತೊಗೊಳ್ಳೇಬೇಕು, ಹೆಚ್ಚಿಗೆ ತೊಗೊಳ್ಳೇಬಾರ್ದು. ಇದಕ್ಕೆ ಅಟ್ಯಾಚ್ ಆಗುತ್ತೆ. ಇದನ್ನು 1.5 2 ಇಂಚು ಲಾಸ್ಟು. ಇದು ಜಾಸ್ತಿ ಬರುತ್ತೆ 3 ಇಂಚ್ವರೆಗೂ. ಇದು ಸೊಂಟದ ಕಡೆದಾದರೆ ಜಾಸ್ತಿ ಆಗುತ್ತೆ, 4 4.5. ನಮ್ಮದು ಬಟ್ಟೆ ಹೆಂಗಿರುತ್ತೆ ಅದ್ರ ಮೇಲೆ 4.5 ಮಟ್ಟನೂ ಬರುತ್ತೆ. ಹಾಗಾಗಿ ಅಂದರೆ ಇಲ್ಲಿಂದ 1 ಇಂಚು ಬಿಟ್ಟಿರ್ತೀವಲ್ಲ ಅದ್ರ ಮೇಲೆ ಇದು. ಓಕೆನಾ, ಒಂದು ಅರ್ಧ ಒಬ್ಬೊಬ್ರದ್ದು. ಇದು ಇಲ್ಲಿಂದ 2 ಇಂಚು ಅಷ್ಟೇ. ಈ ಥರ ಬರುತ್ತೆ. ಇದು
ಬ್ಯಾಕ್ ಸೈಡು ನೆಕ್ ಬಟ್ಟೆ ಕೊಡೋದಿಂದ ನೋಡಿ ಡಿಸೈನ್ ಇಟ್ಟು ಅಲ್ಲಿ ಇವಾಗ ವಿಡಿಯೋ ಮಾಡಿಬಿಡ್ತೇನೆ ಫ್ರೆಂಡ್ ಈ ಥರ ಅಂತೇಳಿ. ಇದು ಕಟ್ಟಿಂಗ್ ಅಷ್ಟೇ, ಲೈನಿಂಗು ಸ್ಟ್ರೇಟಾಗಿ ತೊಗೋತೀನಿ. ಇದಷ್ಟೇ ಸ್ಟ್ರೇಟಾಗಿ ಕಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ನು ಇಟ್ಕೊಳ್ಬೇಕು. ಓಕೆ ಫ್ರೆಂಡ್, ಇದು ಸ್ಟ್ರೇಟಾಗಿ ಬಟ್ಟೆ ಕಟ್ ಮಾಡ್ಕೋಬೇಕು. ಅಂದರೆ ಇದಕ್ಕೆ ಪರ್ಪಲ್ ಸಾಡಿದೈತಿ, ಇದು ಬಾರ್ಡ್ರ್ ಐತಿ. ಬ್ಯಾಕ್ ಸೈಡ್ ಬೆನ್ನ ತೊಗೊಂಡಿನಿ, ಇದು ಸ್ಲೀವ್ ಬಿಟ್ಟಿನಿ. ಬಾರ್ಡ್ರದು ಇದನ್ನು ಡಿಸೈನ್ ಯಾವ ಥರ ನೋಡ್ಕೊಂಡು ಮಾಡ್ತೀನಿ. ಅಂದರೆ ಅಗಲ ಕಡಿಮೆ ಇದೆ, ಅದರ ಮೇಲೆ ನಾನು ಡಿಸೈನ್ ಮಾಡ್ಕೋತೀನಿ. ಸ್ಟಿಚಿಂಗ್ ಒಳಗೆ ನೋಡೋಣ. ಇದು ಸ್ಟ್ರೇಟ ಕ್ರಾಸ್ ಬೆಲ್ಟು, ಕ್ರಾಸ್ ಪಟ್ಟಿ ಕಟ್ ಮಾಡಿಕೊಂಡು ಫ್ರಂಟ್ ನೆಕ್ ಅಷ್ಟೇ ತೊಗೋತೀನಿ. ಬಗಲಿನ ಸೇಪು ಬಗಲು ಅಷ್ಟು ಇದಾಯಿತು. ಫ್ರಂಟು ಬ್ಯಾಕ್ ಸೈಡು ಇದು ಕ್ರಾಸ್ ಪಟ್ಟಿ. ಕ್ರಾಸ್ ಪಟ್ಟಿ ಒಳಗೆ ಲೈನಿಂಗು ಇನ್ನೆರಡು ತೊಗೋಬೇಕು. ಇದ್ರೊಳಗೆ ತೊಗೋತೀನಿ. ಇದು ವೇಸ್ಟ್ ಆಗಬಾರ್ದು ಅನ್ನೋದಕ್ಕೆ ಬಗಲ್ ಸೇಪ್ ತೆಗೆದಿರ್ತೀವಲ್ಲ ಅದ್ರೊಳಗೆ ಬರುತ್ತೆ ಎರಡು, ಬಟ್ಟೆ ವೇಸ್ಟ್ ಆಗೋಲ್ಲ. ಆಮೇಲೆ ನಾವು ಸ್ಲೀವ್ ತಗೊಂಡು ಉಳಿದಿದ್ದು ಇದನ್ನು ತೊಗೋಬೋದು, ಕಾಜಾ ಪಟ್ಟಿ ಗುಂಡಿ ಪಟ್ಟಿ. ಬಟ್ ಇದು ಮಾತ್ರ ಕರೆಕ್ಟಾಗಿ ಬರುತ್ತೆ. ಇದ್ರೊಳಗೆ ಇನ್ನು ಉಳಿಯತ್ತಲ್ಲ, ಬಟ್ಟೆ ಕಡಿಮೆ ಬಿದ್ದರೆ ಅದನ್ನ ಪಟ್ಟಿ ಹಚ್ಕೋಬೋದು. ಇದ್ರೊಳಗೆ ಇದನ್ನು ಪರ್ಪಲ್ ಅಷ್ಟೇ ಕಟ್ ಮಾಡಿ ತೆಗಿತೀನಿ. ಅಂದರೆ ಸ್ಲೀವಿಗೆ ಬಟ್ಟೆ ಎಷ್ಟು ಬೇಕೋ ಅಷ್ಟು ತೊಗೊಳ್ತೀನಿ. ಇದು ಬಂದು ಬಟ್ಟೆ ಅಗಲ ಕಡಿಮೆ ಇದೆ, 7 ಇಂಚ್ ಅಷ್ಟೇ ಇದೆ. ಇದನ್ನು ಇದ್ರೊಳಗಾದರೂ ಅಷ್ಟೇ ಸ್ವಲ್ಪ ಕಡಿಮೆ ಬರುತ್ತೆ. ಇದು ಪೂರ್ತಿ 8 ಇಲ್ಲ, 8 ಇಂಚು, ಒಂದು ಗೆರೆ ಕಡಿಮೆ ಇದೆ. ಎರಡಕ್ಕೂ ಸೈಡು ಬಟ್ಟೆ ಹಚ್ಕೊಳ್ಳೇಬೇಕು. 7 ಇದ್ರೆ ಕಡಿಮೆ ಬರುತ್ತಲ್ವ, ಹಚ್ಕೊಳ್ಳೇಬೇಕು. ಹಾಗಾಗಿ ಲೈನಿಂಗು ಇದಕ್ಕೂ ಹಚ್ಕೋಬೇಕು, ಇದಕ್ಕೂ ಹಚ್ಕೋಬೇಕು. ಲೆಂತ್ ಬಂದು 10.5 ತೊಗೊಂಡ್ರೆ 10 ಇಂಚು ರೆಡಿ ಬರುತ್ತೆ. ಇಷ್ಟೇ ತೊಗೋತೀನಿ ಫ್ರೆಂಡ್. ಈ 4 ಪೀಸ್ ಉಳಿತಾವಲ್ಲ, ಇಲ್ಲಿ ಸೈಡ್ ಅಟ್ಯಾಚ್ ತೊಗೋಣ. ಆಮೇಲೆ ಬಗಲಿನ ಸೇಪು ಹಿಂಭಾಗ ಮುಂಭಾಗ ಕಟ್ ಮಾಡೋದು, ಸ್ಟಿಚಿಂಗ್ ಮಾಡೋಕೆ ತೋರಿಸ್ತೀನಿ ಫ್ರೆಂಡು. ಇದು ಬಟ್ಟೆ ಕಡಿಮೆ ಐತಲ್ಲ, ಬಟ್ಟೆ ಹಚ್ಕೊಳ್ಳೇಬೇಕು ಇದು. ಹಾಗಾಗಿ ಸ್ಟಿಚಿಂಗ್ ಮಾಡುವಾಗ ಫ್ರಂಟು ಬ್ಯಾಕು ತೆಗೆಯೋದು ಹೇಳ್ತೀನಿ. ಇದು ಬಂದು ಇಷ್ಟೇ, ನಾನು ಪೂರ್ತಿ ಲೆಂತ್ ಅಷ್ಟೇ ತೊಗೊಂಡಿನಿ, 10.5. ಸೈಡಲ್ಲಿ ಬಟ್ಟೆ ಎಷ್ಟು ಬೇಕೋ ಅಷ್ಟನ್ನು ಹಚ್ಕೊಳ್ತೀನಿ. ಒಂದು 7 ಇಂಚಿದೆ, ಒಂದು 8ಕ್ಕೆ 2 ಗೆರೆ ಕಡಿಮೆ ಇದೆ. 7 ಇಂಚಿಗೆ ಇದು ಹೋಡ್ಬೋದು, ಬಟ್ ಒಂದು ಕಡೆ ಸಣ್ಣ ಒಂದು ಕಡೆ ಅಗಲ ಇದೆ. ಇದನ್ನು ಸೈಡಲ್ಲಿ ಬರೋದು ಇಲ್ಲಿ ಅಟ್ಯಾಚ್ ತೊಗೋತಾನೆ. ಅಂದರೆ 4 ಕಡೆ ಹಚ್ಕೊಳ್ಳೇಬೇಕು. ಹಾಗಾಗಿ ಇದನ್ನು ನೋಡಿ ಹಚ್ಕೊಳ್ತೀನಿ. ಇದು ಮಾತ್ರ ಇದನ್ನು ತೊಗೋತೀನಿ, ಈ ಸೈಡ್ ಹಚ್ಕೊಳ್ಳೇಬೇಕು. ಇದನ್ನು ಲೈನಿಂಗು ಹಚ್ಕೊಳ್ಳೇಬೇಕು, ಮೇನ್ ಫ್ಯಾಬ್ರಿಕ್ಕು ಹಚ್ಕೊಳ್ಳೇಬೇಕು. ಇನ್ನೆರಡು ಇಟ್ಕೋತೀನಿ. ಪೈಪಿಂಗು ಗೋಲ್ಡನ್ ಕಲರ್ ಬಟ್ಟೆದು ಪೈಪಿಂಗ್ ಕೊಡ್ತೀನಿ, ಇಲ್ಲಾಂದ್ರೆ ಪರ್ಪಲ್ ಬಟ್ಟೆ ಪೈಪಿಂಗ್ ಕೊಡ್ತೀನಿ.
ಓಕೆ ಫ್ರೆಂಡ್, ವಿಡಿಯೋ ನೋಡಿ ಲೈಕ್ ಕೊಡಿ, ಇಷ್ಟ ಆದರೆ ಲೈಕ್ ಕೊಡಿ. ಹೊಸಬ್ರಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮಿಂದ ಒಂದು ಹೆಲ್ಪ್ನೂ ಆಗುತ್ತೆ. ಓಕೆ ಫ್ರೆಂಡ್, ಓಕೆ, ಟೇಕ್ ಕೇರ್, ಬಾಯ್.